ಅಲ್ಲೇ ಟೋಪಿ ಮಾಡಿಬಿಟ್ರು. ಫೈನಲಿ ಕಂಪ್ಲೀಟೆಡ್ 10K ಇನ್ ಅವರ್ ಇನ್ಸ್ಟಾಗ್ರಾಮ್. ಒಂದು ಕಾಂಬೋ ಆಫರ್ ಇಡೋಣ ಅಂತ ಹೇಳ್ಬಿಟ್ಟು TCS ಅಲ್ಲಿ ಏನಾಗಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ ಕ್ಯಾಪ್ಚರ್ ಸ್ಟುಡಿಯೋಸ್ ಥ್ಯಾಂಕ್ಸ್ ಫಾರ್ ಪ್ರೊವೈಡಿಂಗ್ ದ ಸ್ಪೇಸ್ ಓವರ್ ದೇರ್. ಇರಾನಿ ಸಿಂಡಿಕೇಟಿಂದ ಒಂದು ಒಳ್ಳೆ ಆಫರ್ ಬರ್ತಾ ಇದೆ. ಇದಕ್ಕೂ ಕ್ರೇಜಿ ರೆಸ್ಪಾನ್ಸ್ ಕೊಡ್ತೀರ ಅನ್ನೋದು ನನಗೆ ಗೊತ್ತಿದೆ. ವಾಟ್ಸಪ್ ಗಾಯ್ಸ್, ಹೋಪ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ಡೇ 20 30 ಡೇಸ್ ಚಾಲೆಂಜ್ನಲ್ಲಿ. ಫೈನಲಿ ವಿ ಹ್ಯಾವ್ ಕಂಪ್ಲೀಟೆಡ್ 20 ಡೇಸ್. ಇವಾಗ ಡ್ರೋನ್ ಶೂಟ್ ಇದೆ, ಡ್ರೋನ್ ಶೂಟಿಗೆ ಹೋಗ್ತಾ ಇದ್ದೀವಿ. ನನ್ನ ಆನ್ ದ ವೇ ಸಿಗ್ತಾನೆ, ನಾನು ನನ್ನ ಬೈಕ್ನ ಪಾರ್ಕ್ ಮಾಡಿ ನನ್ನ ಜೊತೆ ಹೋಗ್ತೀನಿ. ಈಗ ಜಾಸ್ತಿ ಟೈಮ್ ಇಲ್ಲ, ಇವತ್ತಿನ ಡೇ ಏನು ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ನಿಮಗೆ ಮಾತಾಡ್ತಾ ಸಿಗ್ತೀನಿ. ಈಗ ನಾವು ಕಾಯ್ತದೆ ಆಲ್ರೆಡಿ, ನಾನು ಬೇಗ ಹೋಗಬೇಕು. ಸ್ಟಾರ್ಟ್ ಮಾಡೋಣ ನಮ್ಮ ಡೇ 20ನ. ಶೂಟ್ ಲೊಕೇಶನಿಗೆ ಬಂದ್ವಿ, ಬಟ್ ಶೂಟ್ ಇವತ್ತಿರೋದಿಲ್ಲ, ನೆಕ್ಸ್ಟ್ ಡೇ ಇರುತ್ತೆ. ಈಗ ಜಸ್ಟ್ ಲ್ಯಾಂಡ್ಸ್ಕೇಪ್ ಎಲ್ಲ ನೋಡ್ತಾ ಇದ್ದೀವಿ, ಸ್ವಿಮ್ಮಿಂಗ್ ಪೂಲ್ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಸ್ಟಿಲ್ ಇಟ್ಸ್ ಆನ್ ಲೈಕ್ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ನನ್ನ ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಶೂಟ್ ಲೊಕೇಶನ್ ಎಲ್ಲ ನೋಡ್ಕೊಂಡ್ವಿ. ಹೋಮ್ ಸ್ಟೇ ಇಷ್ಟ ಆಯಿತು. ಆ್ಯಕ್ಚುಲಿ ಇಟ್ಸ್ ನಾಟ್ ಎನ್ ಹೋಮ್ ಸ್ಟೇ, ಇಟ್ಸ್ ಆ್ಯಂಡ್ ರೆಸಾರ್ಟ್. ಇಟ್ಸ್ ಗುಡ್ ಆ್ಯಂಡ್ ಕಂಪ್ಲೀಟ್ ವ್ಯೂ ಸಿಗುತ್ತೆ ನಮಗೆ. ನಾನು ವ್ಯೂ ತೋರಿಸ್ತೀನಿ ನಿಮಗೆ, ಅಲ್ಲಿ ನೋಡಿ. ಆ್ಯಂಡ್ ಮೇಲ್ಗಡೆ ಒಂದು ಡಾರ್ಮೆಟ್ರಿ ನೋಡಿದ್ವಿ, ಲೈಕ್ ಅದು ಕಂಪ್ಲೀಟ್ ಗ್ಲಾಸಿಂದ ಕವರ್ ಆಗಿದೆ. ಆ್ಯಸ್ ವಿ ಓಪನ್ ದ ಸ್ಕ್ರೀನ್ಸ್, ಗ್ಲಾಸಿಂದ ನಮಗೆ ಕಂಪ್ಲೀಟ್ ವ್ಯೂ ಬರುತ್ತೆ ಮುಳ್ಳಂಗಿರಿದು. ಇಟ್ಸ್ ಗುಡ್. ಈವ್ನಿಂಗ್ ಆಗಿದೆ, ಮಳೆ ಬಂದು ನಿಂತೋಗಿದೆ. ಸ್ವಲ್ಪ ಲೈಟಾಗಿ ಬಿಸಿಲು ಕೂಡ ಇದೆ, ಮಳೆನೂ ಬರ್ತಾಯಿದೆ, ವೆದರು ಚಿಲ್ ಆಗಿದೆ. ಬಟ್ ನಾವೀಗ ಬಂದುಬಿಟ್ಟು TCS ಕಾಫಿ ಸಿಂಡಿಕೇಟ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾಯಿದ್ವಿ. ಒಂದು ಪ್ರಮೋಷ್ನಲ್ ವೀಡಿಯೋ ಶೂಟ್ ಮಾಡಬೇಕು. ಮೋರ್ ದೆನ್ ಪ್ರಮೋಷ್ನಲ್, ಅವ್ರು ನನ್ನ ಕ್ಲೈಂಟ್ ಆಗಿದ್ದಾರೆ. 3 months ತನಕ ನನ್ನ ಜೊತೆ ಟೈಅಪ್ಪಲ್ಲಿ ಇರ್ತಾರೆ. ಆ್ಯಂಡ್ ಐ ಆಮ್ ಹೆಲ್ಪಿಂಗ್ ದೆಮ್ ಟು ಗ್ರೋ ದರ್ ಬಿಸ್ನೆಸ್. ಆ್ಯಂಡ್ ದಿಸ್ ಈಸ್ ಅ ಥಿಂಗ್ ಐ ವಾಸ್ ಟಾಕಿಂಗ್ ಅಬೌಟ್ ಇನ್ ಎ ವಿಡಿಯೋ ಇನ್ ಇನ್ಸ್ಟಾಗ್ರಾಮ್ ರೀಲ್. ಆ್ಯಂಡ್ ದೇ ಹ್ಯಾವ್ ಟೈಡ್ ಅಪ್ ವಿತ್ ಮೀ. ತುಂಬ ಶಾಪ್ಸ್ ನನ್ನ ಜೊತೆ ಮಾತಾಡಿದ್ರು. ಆ್ಯಂಡ್ ದೆನ್ ಲೈಕ್ ದೇ ಡಿಡಂಟ್ ರೆಸ್ಪಾಂಡ್ ಮೀ ವೆಲ್. ಲೈಕ್ ಬೇಕೋ ಬೇಡೋ ಅನ್ನೋ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ರೋ ಸೀರಿಯಸ್ಲಿ ಐ ಡೋಂಟ್ ವಾಂಟ್ ಟು ಟೇಕ್ ದ ರಿಸ್ಕ್ ಆಫ್ ಯುವರ್ ಶಾಪ್ಸ್. ಓಕೆ, ನಾನು ನನ್ನ ಪರ್ಸ್ನಲಿಂದ ಐ ಆಮ್ ಹೆಲ್ಪಿಂಗ್ ಯು ಗೈಸ್ ಟು ಗ್ರೋ ದ ಬಿಸ್ನೆಸ್. ಆ್ಯಂಡ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಟೈ ಅಪ್ ವಿತ್ ಮೀ, ಇಟ್ಸ್ ಓಕೆ. ಐ ಕ್ಯಾನ್ ಡೂ ವಿತ್ ದ ಥಿಂಗ್ಸ್, ವಿತ್ ದ ಕೆಫೇಸ್, ಶಾಪ್ಸ್, ಎನಿಥಿಂಗ್ ದಟ್ ಹಸ್ ಟೈಡ್ ಅಪ್ ವಿತ್ ಮೀ. ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ ಕಾಫಿ ಸಿಂಡಿಕೇಟಿಗೆ. ಆ್ಯಂಡ್ ದ ಪರ್ಸನ್ಸ್ ಓವರ್ ದೇರ್ ಆರ್ ವೆರಿ ಫ್ರೆಂಡ್ಲಿ. ಆ್ಯಂಡ್ ಈಗ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡೋಣ. ನಮ್ಮ ಚಿಕ್ಕಮಗಳೂರಿಂದ ನರಗುಂಡಳ್ಳಿ ಏನಾಗಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಫ್ರಮ್ ಲೈಕ್ ಪವಿತ್ರ ವೆಜ್ಜಿಂದ ಇಲ್ಲಿ ತನಕ ವೆಹಿಕಲ್ಸ್ ಇದೆ. ಯಾವ ಕಾರಣಕ್ಕಂತ ಗೊತ್ತಿಲ್ಲ. ಹಿಂದೆನೂ ಫುಲ್ ನೋಡ್ಬೋದು, ಹಿಂದೆನೂ ನೋಡ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ನಮಗಂತೂ ಗೊತ್ತಿಲ್ಲ ಏನಕ್ಕೆ ಈ ರೇಂಜಿಗೆ ಜನ ಸೇರಿದ್ದಾರೆ ಅಂತ. ಬ್ರಿಗೇಡ್ ಮುಂದೆ ಅಂತೂ ಇನ್ನೂ ಭಾಳಷ್ಟು ಜನ ಇದ್ದರು, ನಮಗೆ ಗೊತ್ತಿಲ್ಲ. ನಾವು ಬಂದುಬಿಟ್ಟು ಕಾಫಿ ಸಿಂಡಿಕೇಟಿಗೆ ಹೋಗ್ತಾ ಇದ್ದೀವಿ. ಯಶಸ್ ಗಾಡಿ ಓಡಿಸ್ತೇನೆ, ನಾನು ಹಿಂದೆ ಕೂತ್ಕೊಂಡು ಕಂಟೆಂಟ್ ಮಾಡ್ತಾ ಇದ್ದೀನಿ. ಯಾವ ರೀಸನಿಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಬಿಡಿ. ಕಾಫಿ ಸಿಂಡಿಕೇಟಿಗೆ ರೀಚ್ ಆಗಿದ್ದೀವಿ. ಈಗ ಹೋಗ್ಬಿಟ್ಟು ಶೂಟ್ ಸ್ಟಾರ್ಟ್ ಮಾಡೋಣ. ಈಗ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ಕಾಂಬೋ ಆಫರ್ ಇಡೋಣ ಅಂತ ಹೇಳ್ಬಿಟ್ಟು TCSಲ್ಲಿ. ಈ ಆಫರ್ ವೀಡಿಯೋ ಎಲ್ಲ ಎಡಿಟ್ ಆಗಿಬಿಟ್ಟು ವಿತಿನ್ ಟುಮಾರೋ ಯಾವತ್ತು ನಾಳೆ 11 ಅಲ್ಲ ಡೇಟು, 11 ಈವ್ನಿಂಗ್ ಅಷ್ಟೊತ್ತಿಗೆ ಪೋಸ್ಟ್ ಆಗುತ್ತೆ. ಇನ್ನೊಂದು ವೀಡಿಯೋ ಅದಕ್ಕಿಂತ ಮುಂಚೆ ಪೋಸ್ಟ್ ಮಾಡೋಕ್ಕಿದೆ, ಲೈಕ್ ಆವ್ಲಾಕ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬಿಟ್ಟು 3D ಎಲಿವೇಷನಿಂದು. ನೆನ್ನೆ ಅಲ್ಲ, ನೆನ್ನೆ ಹೋಗಿ ಶೂಟಿಂದು ವೀಡಿಯೋ ಒಂದು ಎಡಿಟ್ ಇದೆ. ಮತ್ತೆಲ್ಲ ವೀಡಿಯೋ ಎಡಿಟ್ ಮಾಡಾಯಿತು. ಲೈಕ್ ಇವತ್ತೇ 2 ವೀಡಿಯೋಸ್ ಬಿಟ್ಬಿಟ್ಟೆ, ನಾಳೆನೂ ಹಂಗೆ ಮಾಡಬೇಕಾಗುತ್ತೆ. ನಾಳೆ ಆಫರಿಂದು ಇದು TCSಿಂದ ನಾಳೆ ಮಧ್ಯಾಹ್ನ ಬಿಡ್ತೀನಿ, ಆವ್ಲಾಕ್ ಪ್ರಾಜೆಕ್ಟ್ಸಿಂದ ಬೆಳಿಗ್ಗೆ ಬಿಡ್ತೀನಿ, ಅವಾಗ ಸರಿ ಆಗುತ್ತೆ. ಆ್ಯಂಡ್ ನಂದು ಇನ್ನೇನು ಕ್ಯಾಶುವಲಾಗಿ ಲಾಗಿಂದು ಹೈಲೈಟ್ಸ್ ಇದ್ದೇ ಇರುತ್ತೆ. 3 ವೀಡಿಯೋ ಇರುತ್ತೆ ನಾಳೆ. ಇನ್ಮೇಲೆ ಹಿಂಗೆ ಕಣ, ಡೈಲಿ 3 ವೀಡಿಯೋ ಅಥವಾ 2 ವೀಡಿಯೋ ಫಿಕ್ಸು. ಹಾಂ, ನೋಡೋಣ. ಈ ಕಾಂಬೋ ಆಫರ್ ಶೂಟ್ ಮಾಡೋಣ, ಆರಾಮಾಗಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಇಲ್ಲಿ ಲೈಟಿಂಗ್ ಎಲ್ಲ ಸಾಕು ಅನ್ಕೊಂತೀನಿ. ಆ್ಯಕ್ಷನ್ ಕ್ಯಾಮ್ರಾದಲ್ಲೇ ಗೊತ್ತಾಗ್ತಿದೆ ಅಂದರೆ ಇನ್ನು ಐಫೋನಲ್ಲಿ ಇನ್ನೇನು ಬೇಡ. ಮಳೆ ಬರೋಕ್ಕಿಂತ ಮುಂಚೆ ಮುಗಿಸಪ್ಪ, ಏನಾರು ಮಾಡ್ಕ ಮಳೆ ಬರೋಕ್ಕಿಂತ ಮುಂಚೆ ಮುಗಿಸ್ಬಿಡು. ಮೋಡ ನೋಡಿ ಆ ಕಡೆ, ಮೋಡ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ನಾವು ತಲೆ ಕೆಡಿಸ್ಕೊಬಾರ್ದು, ನಾವು ಕಾನ್ಸಂಟ್ರೇಟ್ ಮಾಡಬೇಕು ಕಂಟೆಂಟ್ ಮಾಡೋದು ಕಡೆ. ಮಳೆ ಬಂದರೂ ಅದನ್ನ ಹಿಡ್ಕೊಂಡು ಕಂಟೆಂಟ್ ಮಾಡಬೇಕು. ದಟ್ಸ್ ಹೌ ಕಂಟೆಂಟ್ ಕ್ರಿಯೇಷನ್ ವರ್ಕ್ಸ್. ಜಾಯಿಂಟ್ ಫುಲ್ ಇದೆ, ಯಶಸ್ವಿ ಕರ್ನಾಟಕ ಕೂರಿಸ್ಬಿಡ್ತೀನಿ. ಹೋಗಿದ್ದಲ್ಲ ಒಂದ್ಸತಿ, ಎಲ್ಲ ಬಾಯಿಗೆ ಬರ್ಸ್ಕೊಂಡು ಕೂತಿದ್ದಲ್ಲ ಎಲ್ಲ. ವಂಡರ್ಲಾಗಿ ಏನು ಕತೆ ಅಂತ ಗೊತ್ತಿಲ್ಲ. ವಂಡರ್ಲಾದಲ್ಲೆಲ್ಲ ಬಾಯಿಗೆ ಬರುತ್ತೆ. ನಮಗೆ ಕಾಫಿ ಬಂತು. ಆ್ಯಂಡ್ ಓನರ್ ಬರಬೇಕಿನ್ನು. ಓನರ್ ಬಂದಿದ್ದೆ, ಆಫರ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಪಕ್ಕ ಓಡಿಸ್ತೀವಿ. ನಂದು ಒನ್ ಮೋರ್ ಥಿಂಗ್ ಇಸ್ ದಟ್ ಇವತ್ತು 10K ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಪಾರ್ಟಿ ಒಂದು ಸ್ಟೋರಿ ಹಾಕೋಣ, ಇದನ್ನ ಮಜಾ ಬರುತ್ತೆ. ಹಲೋ ಏಯ್, ಇದ್ಯಾಕೆ ಮಗ ಡಿಮ್ ಆಗ್ತೈತೆ, ಬ್ರೈಟ್ ಆಗ್ತೈತೆ? ಹೆಂಗಿದೆ ಕಾಫಿ? ಕಾಫಿ ಗುಡ್. ಸ್ಟೋರಿ ಹಾಕೋಕ್ಕೆ ನಾನು ಇದು ಮಾಡಿಕೊಂಡ್ರೆ ಕಾಫಿ ಕುಡಿತಾ ಕೂತಿದ್ದೆ. ಸ್ಟೋರಿ ಕುಡಿ ಮಗ, ನೋಡೋಣ. TCS ಅಂತ ಬೋರ್ಡ್ ಅಲ್ಲಿದೆ. ಅಸ್ಥೆಟಿಕ್ ಆಗಿ ಒಂದು ಫೋಟೋಗ್ರಫಿ ಮಾಡಬೇಕು. ಕೆಲಸನೇ ಮಾಡೋದು ಅಂತಲ್ಲ, ಇದನ್ನೇ ಹೇಳೋದು.
ಹಾಂ ಇಲ್ಲಿ ಚೆನ್ನಾಯ್ತು ಮಗ ಆ್ಯಕ್ಚುಲಿ. ಹಾಂ ಇಲ್ಲಿ ಚೆನ್ನಾಗೈತೆ. ಲೈಟಿಂಗ್ಸೇ ಚೆನ್ನಾಗಿದೆ. 11 ಲಾಸ್ಟ್ 4 ಅದು ಮುಗಿಸ್ಬಿಟ್ಟು ಮಾಡೋಣ, ಈಗ ಎರಡು ನಾನಿವತ್ತು ಒಂದೊಳ್ಳೆ ಆಫರ್ ಜೊತೆ ಚಿಕ್ಕಮಗಳೂರಿನಲ್ಲಿರೋ ಇರಾನಿ ಸಿಂಡಿಕೇಟ್ ಕಟ್ ಮಾಡಿ ಸ್ಟಾರ್ಟ್. ಇರಾನಿ ಸಿಂಡಿಕೇಟ್ದು ಪ್ರಮೋಷನಲ್ ವಿಡಿಯೋ ಮಾಡ್ತಾ ಇದ್ವಿ. 10K ಆಗೋಯ್ತು ಗೈಸ್. ಫೈನಲಿ ಕಂಪ್ಲೀಟೆಡ್ 10K ಇನ್ ಅವರ್ ಇನ್ಸ್ಟಾಗ್ರಾಮ್. ಒಂದೆರಡು ಎಮೋಷನ್ ಮಾತುಗಳು. ಎಮೋಷ್ನಲ್ ಏನಿಲ್ಲ, ಹಾರ್ಡ್ ವರ್ಕ್ ಪೇಸ್ ಆಫ್ ಅಷ್ಟೇ. ಇಷ್ಟು ದಿನ ಕಷ್ಟಪಟ್ಟಿರೋದು ಆ್ಯಂಡ್ ನೆನ್ನೆ ಮಾಡಿರೋ ವೀಡಿಯೋ ವಿತ್ ಕ್ಯಾಪ್ಚರ್ ಸ್ಟುಡಿಯೋಸ್ ಕ್ರೇಜಿ ಹೋಗ್ತಾ ಇದೆ ಮಾತ್ರ. ಕ್ಯಾಪ್ಚರ್ ಸ್ಟುಡಿಯೋಸ್ ಥ್ಯಾಂಕ್ಸ್ ಫಾರ್ ಪ್ರೊವೈಡಿಂಗ್ ದ ಸ್ಪೇಸ್ ಓವರ್ ದೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಇನ್ನಷ್ಟು ಶಾಪ್ಸ್ಗಳಿದ್ದಾವೆ ನಮ್ಮ ಜೊತೆ ಟೈಅಪ್ ಆಗಿದ್ದಾರೆ ಆ್ಯಂಡ್ ನಿಮಗೂ ಕೂಡ ಇದೇ ಥರ ರೆಸ್ಪಾನ್ಸ್ ಕೊಡಿಸ್ತೀನಿ. ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಕ್ಯಾಪ್ಚರ್ ಸ್ಟುಡಿಯೋಸಲ್ಲಿ ನಾನು ಟೈಅಪ್ ಆದಾಗ ಜಸ್ಟ್ 60 or 64 ಫಾಲೋವರ್ಸ್ ಇತ್ತು. ಚೆಕ್ ಮಾಡಿ ಈಗ. ಜಸ್ಟ್ ಒನ್ ಡೇ ರಿಸಲ್ಟ್ ಇಟ್ ಈಸ್ 193 followers. This is how works if you guys tie up with me. And some of the guys who treated me bad, like ಕರೆಸ್ಬಿಟ್ಟು ನಾನು ಹೇಳಲ್ಲ, ಯಾವುದೂ ಹೇಳಿದ್ನಲ್ಲ, ನಾನು ಅವತ್ತೇ ಹೇಳಿದ್ದೆ, ಫಸ್ಟ್ ಡೇ ಮೀಟಿಂಗ್ ಹೋಗೋ ದಿನವೇ ಹೇಳಿದ್ದೆ, ಯಾರು ಬ್ರ್ಯಾಂಡ್ ವ್ಯಾಲ್ಯೂನ ನಾನು ಕಡಿಮೆ ಮಾಡಲ್ಲ, ಯಾರಿಗೂ ಹೆಸರು ತೊಗೊಳ್ಳಲ್ಲ, ನನ್ನ ಟೈಅಪ್ ಆಗೋದಂಗೆ ನಾನು ಬ್ರ್ಯಾಂಡ್ ನೇಮ್ನು ತೊಗೊಳ್ಳಲ್ಲ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಗೈಸ್ ಹೂ ಸಪೋರ್ಟೆಡ್ ಮೀ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ವಿ ವಿಲ್ ಡೂ ಇಟ್ ಟುಗೆದರ್. ಆ್ಯಂಡ್ ಇರಾನಿ ಸಿಂಡಿಕೇಟಿಂದ ಒಂದು ಒಳ್ಳೆ ಆಫರ್ ಬರ್ತಾಯಿದೆ. ಇದಕ್ಕೂ ಕ್ರೇಜಿ ರೆಸ್ಪಾನ್ಸ್ ಕೊಡ್ತೀರ ಅನ್ನೋದು ನನಗೆ ಗೊತ್ತಿದೆ. ನಾನು ಕೊಡಿಸ್ತೀನಿ, ಹೆಂಗೆ ಕೊಡಿಸ್ಬೇಕಂತ ನನಗೆ ಗೊತ್ತು. ಲೆಟ್ಸ್ ಗೋ. ನಾಳೆ ರೀಲ್ನ ಮಿಸ್ ಮಾಡಬೇಡಿ ಇನ್ಸ್ಟಾಗ್ರಾಮಲ್ಲಿ. ಶೂಟೆಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ವೀಡಿಯೋ ಆದಷ್ಟು ಬೇಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀವಿ. ಇಲ್ಲೊಬ್ರದ್ದು ಬರ್ಡೇ ಇತ್ತಂತೆ, ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಪೇಸ್ ಕೂಡ ಇದೆ, ಕೇಕ್ ರೆಡಿ ಇದೆ. ಆ್ಯಂಡ್ ನನಗೆ ಬರ್ಡೇ ಸೆಲೆಬ್ರೇಷನ್ ಆಗೋ ತನಕ ಇರಿ ಅಂದರು. ಓಕೆ, ಇಷ್ಟೊತ್ತ ಇದ್ದೀವಿ, ಅದೊಂದು ಇರೋದು ಕಷ್ಟನ, ಅದೊಂದು ಮುಗಿಸ್ಕೊಂಡು ಎಷ್ಟೊತ್ತು ಪಾರ್ಟಿ ಕೊಡಿಸ್ತೀನಿ. 10K ಪಾರ್ಟಿ ಇಸ್ಕೊಂತೀನಿ ಈಗ. ಶವರ್ಮ ನನ್ನ ಹೊಟ್ಟೆ ಅಂತೂ ಫುಲ್ಲಾಗಿದೆ, ಅವನ ಹೊಟ್ಟೆನೂ ಫುಲ್ಲಾಗಿದೆ. ನಾಟಕ ಮಾಡ್ತಾನೆ ಡುಮ್ಮ. ಏನು ಮಾತಾಡ್ತಿಲ್ಲ. ಮಸ್ಕಾಬನ್ ತಿಂದಿದೆ 2 ಮಸ್ಕಾಬನ್ ಆಯಿತು. ಬಟ್ ಬಂದು ಚೆನ್ನಾಗಿತ್ತು, ಲೈಕ್ ಟೇಸ್ಟ್ ವಾಸ್ ಗುಡ್, ಅದಕ್ಕೆ 2 ತಿಂದೆ. ಈಗ ಹೊಟ್ಟೆ ಫುಲ್ಲಾಗಿದೆ. ರಾತ್ರಿ ಊಟ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ನೋಡುವ. ಈಗ ಹೋಗಿದ್ದೆ ಲಾಗ್ ಎಡಿಟ್ ಮಾಡಿ, ದೆನ್ ಅರ್ಧ ವೀಡಿಯೋ ಇವಾಗ ಮಾಡಿಬಿಡ್ತೀನಿ 3D ವ್ಲಾಗ್ ಪ್ರಾಜೆಕ್ಟ್ಸಿಂದು. ದೆನ್ ಇನ್ನುಳಿದಿದ್ದು ಅರ್ಧ ಬೆಳಿಗ್ಗೆ ಮಾಡಿ ಅದನ್ನು ಪೋಸ್ಟ್ ಮಾಡಿ. ಈಗ ಲಾಗ್ಸು ಡೈಲಿ ನೈಟ್ ಎಡಿಟ್ ಮಾಡ್ತಾಯಿದ್ದೆ. ಎಷ್ಟು ಸೋಂಬೇರಿ ಆಗ್ತಾಯಿದ್ದೀನಿ ಅಂದರೆ ಲಾಸ್ಟ್ 2 ಡೇಸಿಂದ ಬೆಳಿಗ್ಗೆ ಎದ್ಬಿಟ್ಟು ಎಡಿಟ್ ಮಾಡ್ತಾಯಿದ್ದೀನಿ. ಆದರೆ 11 ಗಂಟೆಗೆ ಮಲ್ಕೊಂಡು, ಬಟ್ ಮಲ್ಗೋದು ಬೇಗ ಮಲಗ್ತಾಯಿದ್ದೀನಿ. ನೋಡೋಣ ಇವತ್ತು ಇನ್ ಕೇಸ್ ಅಟ್ಲೀಸ್ಟ್ ಏನಾದರೂ ಒಂದು ಪ್ರೊಡಕ್ಟಿವ್ ಆಗಿ ಏನಾದರೂ ಮಾಡಿ ಮಾಡೋ. ಬರ್ಡೇನ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಶಾಲೆಲ್ಲ ಹಾಕ್ತವ್ರೆ. ಸಾಕಾ ಬ್ರೋ? ಸಾಕಾ 2 ಹೂವಿನಾರ? ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲೇ ಟೋಪಿ ಮಾಡಿಬಿಟ್ರು, ನಿಮ್ಮ ತಲೆ ಮೇಲೆ ಟೋಪಿ ಮಾಡಿಬಿಟ್ರು. ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನಾವು ಈ ಸೆಲೆಬ್ರೇಷನ್ ಮೂಡ್ ಮುಗಿಸ್ಕೊಂಡು ಬ್ರೀಸ್ ಆ್ಯಂಡ್ ಸ್ಟೋರೀಸ್ ಹತ್ರ ಹೋಗ್ಬೇಕು. ಅಲ್ಲೊಂದು ಸ್ವಲ್ಪ ಕೆಲಸ ಇದೆ. ನಮ್ಮ ಬ್ರೀಸ್ ಆ್ಯಂಡ್ ಸ್ಟೋರೀಸಿಗೆ ಹೋಗ್ಬಿಟ್ಟು ಅಲ್ಲೊಂಚೂರು ಶೂಟ್ ಮಾಡಬೇಕು. ಇದಾಗಿರುತ್ತೆ ನಮ್ಮ ಡೇ 20 ಲಾಗ್. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 21 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಅಲ್ಲೇ ಟೋಪಿ ಮಾಡಿಬಿಟ್ರು. ಫೈನಲಿ ಕಂಪ್ಲೀಟೆಡ್ 10K ಇನ್ ಅವರ್ ಇನ್ಸ್ಟಾಗ್ರಾಮ್. ಒಂದು ಕಾಂಬೋ ಆಫರ್ ಇಡೋಣ ಅಂತ ಹೇಳ್ಬಿಟ್ಟು TCS ಅಲ್ಲಿ ಏನಾಗಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಕ್ಯಾಪ್ಚರ್ ಸ್ಟುಡಿಯೋಸ್ ಥ್ಯಾಂಕ್ಸ್ ಫಾರ್ ಪ್ರೊವೈಡಿಂಗ್ ದ ಸ್ಪೇಸ್ ಓವರ್ ದೇರ್. ಇರಾನಿ ಸಿಂಡಿಕೇಟಿಂದ ಒಂದು ಒಳ್ಳೆ ಆಫರ್ ಬರ್ತಾ ಇದೆ. ಇದಕ್ಕೂ ಕ್ರೇಜಿ ರೆಸ್ಪಾನ್ಸ್ ಕೊಡ್ತೀರ ಅನ್ನೋದು ನನಗೆ ಗೊತ್ತಿದೆ.